ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಪ್ರೀತಿಯ ಅವಿನಾಶ್ ಚುಂಚೋಳಿಕರ್. ಸುಮಾರು 2 ವರ್ಷದಿಂದ ಈ ರಸ್ತೆ ನಾನು ನೋಡ್ತಿದ್ದೇನೆ. ಇವತ್ತು ನೀವು ನೋಡಿ. ಇದು ಹಿಲಾಲ್ಪುರ್ ಗ್ರಾಮದಲ್ಲಿರುವ ರಸ್ತೆ. ಹಳಿಕೆಡಿಂದ ಮಣ್ಣೆಕೆಳಿಗೆ ಹೋಗುವ ರಸ್ತೆಯಾಗಿದೆ. ಈ ರಸ್ತೆ ಎಷ್ಟು ಹದಗೆಟ್ಟಿದೆ ಅನ್ನೋದು ನೀವು ಗಮನಿಸಬಹುದು. ಈ ರಸ್ತೆ ನೋಡಿದ ಮೇಲೆ ನನಗನ್ನಿಸ್ತಿದೆ, ನಮ್ಮ ಅಧಿಕಾರಿಗಳ ಜೊತೆ ಇರುವ ನಮ್ಮ ಕಾರ್ಯಕರ್ತರು ಎಲ್ಲಿದ್ದಾರೆ ಅನ್ನೋ ಅಂತ. ನಮ್ಮ ಜನರ ಮತಗಳು ತಮ್ಮ ಪಕ್ಷಕ್ಕೆ ಹಾಕಿಸುವ ಕೆಲಸ ಮಾಡ್ತಾರೆ. ಜನಗಳಿಗೆ ಅನುಕೂಲ ಆಗುವ ಕೆಲಸಗಳು ಮಾಡಬೇಕಲ್ವಾ. ಇಲ್ಲಿ ನೋಡಿ, ಬಸ್ಸು ರಸ್ತೆ ಸರಿ ಇಲ್ಲದ ಕಾರಣ ಒಂದೇ ಕಡೆ ಬಾಗ್ತಿದೆ. ಎಲ್ಲಿ ತಗೊಂಡ್ರೆ ಬಿ ತೆಗಿನ ಹೋಯ್ತವ. ಎಲ್ಲಿ ತಗೋಲಿ ಹೇಳು. ಇದರಿಂದ ಅನಾಹುತಗಳು ಆಗುವ ಸಾಧ್ಯತೆ ತುಂಬ ಹೆಚ್ಚಿದೆ. ಬಸ್ನಲ್ಲಿ ಪ್ರಯಾಣ ಮಾಡುತ್ತಿರುವ ಗರ್ಭಿಣಿಯರು, ವಯಸ್ಸಾದ ಹಿರಿಯರು, ಅಂಗವಿಕಲರು ಹಾಗೂ ವಿದ್ಯಾರ್ಥಿಗಳು ಯಾವ ರೀತಿಯ ನೋವನ್ನು ಅನುಭವಿಸಬೇಕು. ಇಷ್ಟು ರಸ್ತೆ ಹದಗೆಟ್ಟಿದರೂ ನಮ್ಮ ಅಧಿಕಾರಿಗಳು ಗಮನ ಹರಿಸುತ್ತಿಲ್ಲ. ಅವ್ರು ಮಾಡದ ಮಾತಾರೋರು, ಅವ್ರು ಎಲ್ಲ ಮಾಡ್ತಾರವ್ರು. ಇಲ್ಲಿ ಯಾರು ನೋಡ್ತಾರ? ನಮ್ಮ ಅಧಿಕಾರಿಗಳಿಗೆ ಚುನಾವಣೆ ಬಂದಾಗ ನಮ್ಮ ಮತಗಳಷ್ಟೇ ಬೇಕು. ನಮಗೆ ಅನುಕೂಲ ಆಗುವ ಕಾರ್ಯಗಳು ಬೇಡ. ಆದಷ್ಟು ಕಂಕರ ಗುಂಡಿಗೆಗಳಿಂದ ತುಂಬೋಗಿದ ರಸ್ತೆಯಿಂದ ಎಷ್ಟು ತೊಂದರೆ ಆಗುತ್ತಿದೆ ಅಂದರೆ, ರಸ್ತೆ ಸರಿ ಇಲ್ಲ ಅಂತ ಈ ಕಡೆ ಬಸ್ಸೂ ಬರ್ತಿಲ್ಲ, ಆಟೋನು ಬರ್ತಿಲ್ಲ. ಮಾಡ್ಬೇಕಂದ್ರೆ ಮಂದಿ ಬಲ್ ದಮ್ಮಿಲ್ಲ. ಇದನ್ನ ಫುಲ್ ಹೇಳ್ತೆ. ವಿದ್ಯಾರ್ಥಿಗಳಿಗೆ ತುಂಬ ತೊಂದರೆ ಆಗುತ್ತಿದೆ. 10 ಗಂಟೆ ಶಾಲೆಗೆ ಹೋಗೋರು 11 ಗಂಟೆಯಲ್ಲಿ ಹೋಗಬೇಕಾಗುತ್ತಿದೆ. ಏನಾದರೂ ನಮ್ಮ ಆರೋಗ್ಯದಲ್ಲಿ ಏರುಪೇರು ಆದಾಗ, ತುರ್ತು ಪರಿಸ್ಥಿತಿ ಎಂಬ ಸಂದರ್ಭ ಬಂದರೆ ಈ ರಸ್ತೆಯಿಂದ ಪಾರಾಗಲು ಸಾಧ್ಯವಿಲ್ಲ. ನಾವು ಸರ್ಕಾರಕ್ಕೆ ತೆರಿಗೆ ಕಟ್ಟುವುದು ನಮ್ಗೆ ಅನುಕೂಲ ಆಗುವ ಕಾರ್ಯಗಳು ನಿರ್ವಹಿಸಲಿ ಅಂತ, ಅಧಿಕಾರಿಗಳು ಅಭಿವೃದ್ಧಿ ಆಗಲಿ ಅಂತಲ್ಲ. ಇದು ಹಿಲಾಲ್ಪುರದಿಂದ ರಂಜಲ್ವರೆಗೂ ಇದೇ ಥರ ತೆಗ್ಗುಗಳಿಂದ ತುಂಬಿದ ರಸ್ತೆಯಾಗಿದೆ. ಈ ರಸ್ತೆ ಹದಗೆಟ್ಟಿ ಸುಮಾರು 2 ವರ್ಷವಾಯಿತು. ಆದರೂ ದುರಸ್ತಿ ಕಾರ್ಯ ನಡೀತಿಲ್ಲ. ಆದ ಕಾರಣ ಅಧಿಕಾರಿಗಳಲ್ಲಿ ವಿನಂತಿ, ದಯವಿಟ್ಟು ಈ ರಸ್ತೆ ದುರಸ್ತಿ ಕಾರ್ಯ ನಿರ್ವಹಿಸಿ. ಈ ವಿಡಿಯೋ ನಮ್ಮ ಅಧಿಕಾರಿಗಳಿಗೆ ತಲುಪುವವರೆಗೂ ಶೇರ್ ಮಾಡಿ. ರೋಡ್ ಮಾಡಿಸಿಲ್ಲ ಅಂತಂದ್ರೆ ಈಗ ರೋಡ್ ಮಾಡಿಸಿನವ್ರಿಗೆ ಮಾಡ್ರಿ ಮುಂದೆ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ.